ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಸಂಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇದು ನಮ್ಮ ರೂಮ್. ತುಂಬ ಚಿಕ್ಕದಾಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಲಿಫ್ಟ್ ಬೇರೆ ವರ್ಕ್ ಆಗ್ತಿಲ್ಲ ಗೈಸ್, ಸೊ ಸ್ಟೆಪ್ಸ್ ಅಲ್ಲೇ ಹೋಗ್ಬೇಕು. ಸಂಡೇ ನಮ್ಮದಾಗಿ ರೈಸ್ ಸಾಂಬಾರು ತಿಂದು ಬೇಜಾರಾಗಿದೆ. ಮತ್ತು ನಾನಿವತ್ತು ಎಗ್ ರೈಸ್ ಮಾಡೋಣ ಅಂತ ಎಗ್ ರೈಸ್ ಮಾಡ್ತಾಯಿದ್ದೆ. ಈರುಳ್ಳಿ ಫ್ರೈ ಆಗ್ತಾ ಇದೆ ಗೈಸ್. ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತೀನಿ. ಅದಕ್ಕಾಗೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಾರೆ, ಅದಕ್ಕೆ. ಹಾಗೆ ನಾನಿವತ್ತು ಬಳಸ್ತಾ ಇರೋದು ಈಸ್ಟರ್ನ್ ಎಗ್ ಮಸಾಲ. ಇದು ಎಗ್ ಮಸಾಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇನ್ಸ್ಟಾದಲ್ಲಿ ನಾನು ಆ್ಯಕ್ಚುಲಿ ನೋಡಿದ್ದೆ, ಅದಕ್ಕೆ. ಹಾಗೆ ಸ್ವಲ್ಪ ಈಸ್ಟರ್ನ್ ಚಿಲ್ಲಿ ಪೌಡರ್ ಕೂಡ ನಾನು ಯೂಸ್ ಮಾಡಿದ್ದೀನಿ ಇದಕ್ಕೆ. ಹಾಗೆ ಅದರಲ್ಲಿ ಹೊಡೆದ್ಬಿಟ್ಟು ಹಾಕಿದೆ. ದೆನ್ ಈ ಥರ ಮಾಡ್ಕೋಬೇಕು. ರೈಸ್ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ, ಅದಕ್ಕೆ PGಲಿ ರೈಸ್ ಇತ್ತು, ಅದನ್ನೇ ಫೈನಲಿ ಎಗ್ ರೈಸ್ ರೆಡಿ ಆಯಿತು ಗೈಸ್. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಹಾಗೆ ಅದ್ರ ಜೊತೆ ನಾನು ಸ್ವೀಟ್ ಪೊಟ್ಯಾಟೊ ಕೂಡ ಬಾಯ್ಲ್ ಮಾಡಿದೆ, ಅದು ಕೂಡ ರೆಡಿ ಆಗಿದೆ. ಲೆಟ್ಸ್. ಹಾಗೆ ಸಂಜೆ ಆಯಿತು, ಆಫೀಸಲ್ಲಿ ಒಂದು ವಾಕ್ ಹೋಗೋಣ ಅಂತ ಹೋದೆ. ಅಲ್ಲಿ ನೋಡಿದರೆ ಈ ಥರ ಲೋಟಸ್ ಎಲ್ಲ ಬಿಟ್ಟಿತ್ತು. ಹಾಗೆ ಈವ್ನಿಂಗ್ ಕ್ಲೈಮೇಟ್ ಕೂಡ ತುಂಬ ಸಖತ್ತಾಗಿತ್ತು. ಸನ್ಸೆಟ್ ಕೂಡ ಇತ್ತು. ಹಾಗೆ ಸನ್ಸೆಟ್ ನೋಡಿದೆ ನಾನು. ಇದು ನಮ್ಮ ಆಫೀಸ್ ಕ್ಯಾಂಪಸ್. ಒನ್ ಡೇ ನಿಮಗೆ ಆಫೀಸ್ ಟೂರ್ ಮಾಡಿ ತೋರಿಸ್ತೀನಿ. ಈಗ ನಮ್ಮ ಕ್ಯಾಂಪಸ್ ಅಂದರೆ ತುಂಬ ಇಷ್ಟ ಅಂತ. ಹಾಗೆ ವಾಕ್ ಎಲ್ಲ ಆಯಿತು. ನಾನು ನನ್ನ ಫ್ರೆಂಡ್ ಹಾಗೆ ಟೀ ಕುಡಿಯೋಣ ಅಂತ ನಾವು ಹೋಗಿದ್ದೆ. ಲವ್ ಯು ಚಾಯ್. ನಾನು ನನ್ನ ಫೇವ್ರೆಟ್ ಬೂಸ್ ಕುಡಿತಾ, ನನ್ನ ಫ್ರೆಂಡ್ ಟೀ ಕುಡಿತಾ. ಹಾಗೆ ನಾನು ಹಳೆಯ ಕತೆ ನನ್ನ ಫ್ರೆಂಡ್ಗೆ ಹೇಳ್ತಾ ಇದ್ದೆ. ಪಾಪ ಅವ್ರು ಕೇಳ್ತಾ ಕೂತಿದ್ರು. ನಮ್ಮ ಜೀವನದಲ್ಲಿ ನಾವೇನೋ ಕಳ್ಕೊಂಡಿದ್ದೀವಿ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡೋದನ್ನು ಬಿಟ್ಟು, ಮುಂದೆ ಫ್ಯೂಚರಲ್ಲಿ ಅದಕ್ಕಿಂತ ಒಳ್ಳೆಯದೇ ಸಿಗುತ್ತೆ ಅಂತ ಅಂದ್ಕೊಂಡು ಜೀವನದಲ್ಲಿ ಮುಂದೆ ಹೋಗಬೇಕು. ಯಾಕಂದರೆ ದೊಡ್ಡವರು ಒಂದೇ ಹೇಳಿದ್ದಾರೆ, ಕಳೆದು ಹೋದದ್ದು ನಿನ್ನದಲ್ಲ, ಪಡೆದುಕೊಂಡದ್ದು ನಿನ್ನದಲ್ಲ, ಎಲ್ಲವೂ ದೈವ ಇಚ್ಛೆ ಅಂತ ಹೇಳ್ತಾರೆ.